ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. ಇವಾಗ ಹೊರಡ್ತಾ ಇದ್ದೀವಿ ನಾವು ಬಿಜಾಪುರಕ್ಕೆ. ಇಲ್ಲಿ ದರ್ಗಾದೆಲ್ಲ ಸಿಯಾರ್ತ್ ಮುಗೀತು ಫ್ರೆಂಡ್ಸ್. ಈಗ ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಸ್ ಇದೆ ಅಂತ ಹೇಳಿದರು, ಅದಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ನೋಡೋಣ, ಮದುವೆ ನೋಡೋಣ, ಗೋಲ್ ಗುಂಬಸ್ ನೋಡೋಕ್ಕಾಗುತ್ತೇನೋ. ಆಮೇಲೆ ಆದರೆ ಎಲ್ಲ ಮಾಡಿಕೊಂಡು ಆ ಕಡೆ ಮುಂದೆ ಹೋಗ್ತೀವಿ ಫ್ರೆಂಡ್ಸ್. ಇವಾಗ ಹಾಗೆ ನೋಡ್ರಿ ಫ್ರೆಂಡ್ಸ್, ಇವಾಗ ನಾವು ಆಟೋ ಹಿಡಿದು ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತೆ ಬಸ್ ಹತ್ತಬೇಕು. ಅಲ್ಲಿಂದ ಒಂದು 3-4 ಗಂಟೆ ರಸ್ತೆ ನೋಡಿ ಫ್ರೆಂಡ್ಸ್ ನಮಗೆ ಆ ಕಡೆ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾವು ಬಸ್ ಹತ್ತಿದ್ವಿ. ಇವಾಗ ನೋಡಿ 4 ಗಂಟೆ ಜರ್ನಿ ಮಾಡಬೇಕು ಬಿಜಾಪುರ ತಲುಪಬೇಕಂದ್ರೆ. ಇನ್ನು ಹೋಗ್ತಾ ಇದ್ದೇವೆ ನೋಡ್ರಿ. ಇವಾಗ ಬೇಗ ಹೋಗಿ ಅಲ್ಲಿ ಆಟೋ ಹಿಡಿದು ಅಲ್ಲಿ ಅವ್ರ ಮನೆಗೆ ಹೋಗಿ ಬೇಗ ಮದುವೆ ಮುಗಿಸ್ಕೊಂಡು ಫ್ರೆಂಡ್ಸ್ ನಾವೀಗ. ಆಮೇಲೆ ಟೈಮ್ ಇದ್ದರೆ ಗೋಲ್ ಗುಂಬಜ್ ಅವೆಲ್ಲ ಇದಾವಂತೆ, ಹಾಗೆ ನೋಡ್ಕೊಂಡು ಆ ಕಡೆ ಊರಿಗೆ ಹೋಗ್ಬೇಕು ನೋಡ್ರಿ. ನೋಡ್ರಿ ಬಿಸಿಲಂದರೆ ಎಷ್ಟಾಕನ ಬಿಸಿಲಿದೆ. ಹಾಗೆ ಫ್ರೆಂಡ್ಸ್ ಇಲ್ಲೂ ಕೂಡ ಬಂದು ಇಳಿದ್ವಿ ನೋಡ್ರಿ. ಇವಾಗ ಸ್ವಲ್ಪ ಟೀ ಕುಡ್ಕೊಂಡ್ವಿ ಫಸ್ಟು ಫ್ರೆಂಡ್ಸ್. ಇವಾಗ ಟೀ ಕುಡಿಯಂಗೆ ಆಗ್ಬಿಟ್ಟಿತ್ತು, ಅಂದರೆ ಜರ್ನಿ ಮಾಡಿ ತಲೆ ಎಲ್ಲ ನೋವು ಬಂದುಬಿಡ್ತು ನೋಡ್ರಿ. ಟೀ ಕುಡಿದು ಹೋಗಬೇಕು ಇವಾಗ ನಾವು ಇಲ್ಲಿಂದ. ಮತ್ತೆ ನೋಡಿ ಆಟೋ ಹಿಡಿದು ಹೋಗ್ತಾ ಇದ್ದೇವೆ ನೋಡ್ರಿ ನಾವು. ಈಗ ಮನೆಗೆ ಹೋಗಿ ಫಸ್ಟು ಅಲ್ಲಿ ಒಂದು ಸ್ವಲ್ಪ ಮದುವೆ, ಹಾಗೆ ಸ್ವಲ್ಪ ಹೊತ್ತು ಮದುವೆ ಮಾಡಿಕೊಂಡು ಆ ಕಡೆಯಿಂದ ಮತ್ತೆ ನೆಕ್ಸ್ಟ್ ಹೋಗಿಬಿಡ್ತೀವಿ. ಯಾಕಂದರೆ ಟೈಮ್ ಆಗುತ್ತೆ, ನಮಗೂ ಕೂಡ ಟೈಮ್ ಇರಲ್ಲ. ಇಲ್ಲಿ ಹಾಲ್ಟಿಂಗ್ ಮಾಡೋಕ್ಕೂ ಕೂಡ ನಮಗೆಲ್ಲೂ ಸ್ವಲ್ಪ ಅಲ್ಲೂ ಮದುವೆ ಮನೆಯಲ್ಲೂ ಇರೋಕ್ಕಾಗಲ್ಲ. ಯಾಕಂದರೆ ಹೊಸಬ್ರಲ್ಲ, ಸ್ವಲ್ಪ ಮದುವೆ ಅಷ್ಟೇ ನೋಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಅಲ್ಲಿಂದ ಹೊರಡೋದು ನೋಡ್ರಿ ನಾವು. ಆಟೋದವ್ರನ್ನ ಅಡ್ರೆಸ್ ಕೇಳಿದ್ವಿ, ಅವ್ರು ಕೂಡ ನಮಗೆ ಅಡ್ರೆಸ್ ತೋರಿಸಿದ್ರು ನೋಡ್ರಿ. ಅಡ್ರೆಸ್ ಕೊಟ್ಟರೆ ಆಟೋದವರು ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ನೋಡಿ. ಹಾಗೆ ನೋಡ್ರಿ, ಎಷ್ಟು ದೂರ ಹೋಗ್ಬೇಕಂದ್ರೆ ಆಟೋದಲ್ಲೇ ಫುಲ್ ದೂರ ಹೋದ್ವಿ ನೋಡ್ರಿ ನಾವು. ಆಟೋನೇ ಒಂದು 100 ರೂಪಾಯಿ ಚಾರ್ಜ್ ಆಯಿತು ನೋಡಿ ಅಲ್ಲಿ ಮನೆಯವರೆಗೂ ಕರ್ಕೊಂಡು ಹೋಗೋಕ್ಕೆ ನಮಗೆ. ನೋಡ್ರಿ ಇಲ್ಲೆಲ್ಲ ಹಾಗೆ ಮದುವೆ ಅಂತೂ ಮುಗೀತು ನೋಡಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಬಾರ ಕಮಾನ್ ನೋಡಬೇಕಂತ ಮದುವೆ ಅಂತೂ 2 ಗಂಟೆವರೆಗೂ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಾರ ಕಮಾನ್ ನೋಡ್ಲಿಕ್ಕೆ ಬಂದ್ವಿ ನೋಡ್ರಿ. ಇಲ್ಲೇ ಇದೆ ಅಂತ ಹೇಳಿದರು, ಅದಕ್ಕೆ ಗೋಲ್ ಗುಂಬಸ್ಸು ಬಾರ ಕಮಾನ್ ಇದೆ ಅಂದಿದ್ದಕ್ಕೆ ಸ್ವಲ್ಪ ನೋಡ್ಕೊಂಡೇ ಹೋಗಿಬಿಡೋಣ, ಇಲ್ಲೇ ಬಂದಿದ್ದೇವಲ್ಲ, ರಾತ್ರಿ ಬಸ್ ಇದೆ ಹೋಗೋಣ ಅಂತ ಎಲ್ಲ ಬಾರ ಕಮಾನ್ ನೋಡೋಕೆ ಬಂದ್ವಿ ನೋಡ್ರಿ. ಸೂಪರಾಗಿದೆ ನೋಡ್ರಿ ಫ್ರೆಂಡ್ಸ್. ಬಾರ ಕಮಾನ್ ಅಂದರೆ ಅದು ಎಳೆಯಾಗಿ ಕಮಾನ್ ಇದೆಯಲ್ಲ, ಅದು ಇತಿಹಾಸದಲ್ಲಿ ಒಂದು ಕಟ್ಟಿದ ಹಿನ್ನೆಲೆ ಇದೆ ಅಂತೆ. ಅದಕ್ಕೆ ಹೆಸರು ಬಾರ ಕಮಾನ್ ಅಂತ ಬಂದಿದೆ ಅಂತೆ. ಅದಕ್ಕೆ ನೋಡಿ ಇಷ್ಟೆಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ ನೋಡಿ ನೋಡಲಿಕ್ಕಂತೂ. ಗ್ರೌಂಡ್ ಅಂತೂ ಫುಲ್ ದೊಡ್ಡದಿದೆ, ಅದಕ್ಕೆ ನಾವು ಕೂಡ ನೋಡಿ ಹೋಗೋಣ ಅಂತ ಬಂದ್ವಿ ನೋಡ್ರಿ ಫ್ರೆಂಡ್ಸ್. ಸಖತ್ತಾಗಿದೆ ನೋಡ್ರಿ ನೋಡೋಕ್ಕೆ. ಇನ್ನು ಒಳಗಡೆ ಹೋಗಿಲ್ಲ ನಾನು, ಎಂಟ್ರೆನ್ಸ್ ಮೂಲಕ ಹಾಗೆ ನೋಡ್ತಾ ಇದ್ದೀನಿ ಹೊರಗಡೆ ನಿಂತ್ಕೊಂಡು. ಅಷ್ಟು ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ ನೋಡೋಕ್ಕೆ. ಇನ್ನು ಒಳಗಡೆ ಹೋಗಬೇಕು. ಏನೋ ಯುದ್ಧದಲ್ಲಿ ಇಷ್ಟೇ ಸ್ಟಾಪ್ ಮಾಡಿರೋದು, ಇನ್ನೂ ಮುಂದುವರೆದಿಲ್ಲ ಅಂತ ಏನೋ ಕತೆ ಇದೆ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ ಇರೋರು. ನಾವಂತೂ ಕೇಳ್ಕೊಂಡಿಲ್ಲ, ಟೈಮ್ ಇಲ್ಲಲ್ಲ ಫ್ರೆಂಡ್ಸ್. ಹಾಗೆ ನೋಡಿ ಇದು ಎಂಟ್ರೆನ್ಸು, ಹೋಗೋಕ್ಕೆ ಗೇಟ್ ಇದು. ನಾವೇನು ಕೇಳಕ್ಕೆ ಹೋಗಿಲ್ಲ, ಅಲ್ಲಿ ಎಲ್ಲ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸು ಎಲ್ಲ ತುಂಬ ಚೆನ್ನಾಗಿ ಕೇಳ್ಕೊಳ್ತಾ ಇದ್ರು ಇತಿಹಾಸವನ್ನು. ನಾವು ಕೇಳಲಿಲ್ಲ ಏನು ನಡೀತು ಏನು ಅಂತ. ನಾವು ಸುಮ್ಮನೆ ನೋಡ್ರಿ, ಬಂದು ನೋಡ್ಕೊಂಡು ಹಾಗೆ ಹೋಗ್ತಾ ಇರೋದೇ ಅಷ್ಟೇ ನಮ್ಮ ಕೆಲಸ ನೋಡ್ರಿ. ಫುಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಎಳೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇವು ಇದೇ ಥರ 12 ಇದಾವಂತೆ ಫ್ರೆಂಡ್ಸ್ ಅವು, ಅದಕ್ಕೆ ಬಾರ ಕಮಾನ್ ಅಂತ ಹೆಸರು ಇತ್ತಂತೆ. ಇನ್ನೂ ಇದ್ರ ಮೇಲೆ ಇನ್ನೂ ಕಟ್ಟೋ ತುಂಬ ಕೆಲಸ ಇತ್ತಂತೆ. ಅದೇನೋ ಯುದ್ಧ ಆಗಿ ಅಷ್ಟಕ್ಕೆ ಸ್ಟಾಪ್ ಆಯಿತು ಏನೋ ಅಂತ ತುಂಬ ಇತ್ತುಪ್ಪ ಕತೆ ಹೇಳ್ತಾಯಿದ್ರು. ನಾವೊಂದು ಸ್ವಲ್ಪ ಕೇಳಿಸ್ಕೊಂಡೆ ಅಷ್ಟೇ. ಅಲ್ಲಿಗೆ ನಮಗೂ ಇಲ್ಲೇ ಸ್ವಲ್ಪ ನೋಡ್ಕೊತಾನಿದ್ವಿ. ಬಿಸಿಲಂತೂ ಫುಲ್ ಆಗಿಬಿಟ್ಟಿತ್ತು, ಮಧ್ಯಾಹ್ನ ಮೇಲೆ ಬಂದಿರೋದ್ರಿಂದ ನಾವು. ಬಿಸಿಲು ತುಂಬಾ ಆಗಿದ್ದರಿಂದ ನಿಲ್ಲಕ್ಕಂತೂ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನೆರಳಂತೂ ಇಲ್ಲ, ಇಲ್ಲಿ ಎಲ್ಲ ಫುಲ್ ಓಪನ್ ಇದೆ ಅಲ್ಲ, ನೆರಳಿರಲಿಲ್ಲ ನೋಡ್ರಿ. ಅದಕ್ಕೆ ಹಾಗೆ ಸುತ್ತರ್ಕೊಂಡು ಎಲ್ಲ ನೋಡಿದ್ವಿ, ಚೆನ್ನಾಗಿ ಕಾಣ್ತು.
ಎಲ್ಲ ತುಂಬ ಜನ ನೋಡ್ರಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಹತ್ರ ಕೇಳ್ತಾಯಿದ್ರು ಎಲ್ಲ ಥರದ್ದು ಏನು ನಡೀತು ಎಂತ ಅಂತ ಎಲ್ಲ ಅವರು ಹಿನ್ನೆಲೆ ಎಲ್ಲ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಇವರೆಲ್ಲ ತುಂಬ ಜನ ಬೇಕಾದವರು ಬಂದು ಕೇಳ್ಕೊತಾನೆ ಇದ್ದರು. ಎಲ್ಲ ಕಥೆನೆಗಾಗಿ ಬೇಕಾದಷ್ಟು ಜನ ಇಲ್ಲಿ ಬರ್ತಾರೆ. ನಾವು ಅದನ್ನೆಲ್ಲ ಕೇಳ್ಕೊಂಡಿರೋಕ್ಕೆ ಟೈಮ್ ಇಲ್ವಲ್ಲ ಫ್ರೆಂಡ್ಸ್, ನಾವು ಹೋಗ್ತಾ ಇರಬೇಕು. ಬರೀ 3 ದಿನದ ಜರ್ನಿ ಮಾಡಿದ್ದೇವೆ ನಾವು, ಇಷ್ಟೆಲ್ಲ ನೋಡ್ಕೊಂಡು ಮತ್ತೆ ಊರಿಗೆ ತಲುಪಬೇಕಂತ ನಾವು. ಅದಕ್ಕಾಗಿ ಬೇಗ ಎಲ್ಲ ನೋಡ್ಕೊಂಡ್ವಿ. ಮದುವೆ ಮುಗಿಸಿದ ಮೇಲೆ ಇದು ಕೂಡ ನೋಡಿದ್ವಿ ನೋಡ್ರಿ ಫ್ರೆಂಡ್ಸ್. ಇದು ಕೂಡ ತುಂಬ ಚೆನ್ನಾಗೈತೆ ನೋಡ್ರಿ. ಈ ಕಡೆ ಏನಾದರೂ ಬಂದರೆ ಬಿಜಾಪುರದ ಕಡೆ ಬಾರಾ ಕಮಾನ್ ಅಂತ ಇದೆ, ಬಂದು ಭೇಟಿ ಕೊಡಿ. ಹೇಗಿದೆ ಅಂತ ನಮಗೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ಪ್ಲೇಸ್ ಮಾತ್ರ ನೋಡ್ರಿ. ಎಲ್ಲ ಅಂದರೆ ರೋಡ್ ಪಕ್ಕನೇ ಊರು ಮಧ್ಯನೇ ಬರುತ್ತೆ ನೋಡ್ರಿ, ಏನು ಬೇರೆ ಕಡೆ ಇಲ್ಲ. ಊರಿನೊಳಗಡೆನೇ ಇರೋದು, ಅಂದರೆ ಬಿಜಾಪುರಕ್ಕೆ ಟಚ್ ಆಗಿದೆ ಫುಲ್ಲು. ಅಲ್ಲೇ ಇರೋದು, ಏನು ಎಕ್ಸ್ಟ್ರಾವಾಗಿ ಏನಿಲ್ಲ ನೋಡ್ರಿ ಫ್ರೆಂಡ್ಸ್, ಅಲ್ಲೇ ಇರೋದು. ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಲೆ ಆಟೋ ತಂದು ನೇರವಾಗಿ ನಿಲ್ಲಿಸ್ತಾರೆ, ಇಷ್ಟೇ ಇರೋದು. ಫುಲ್ಲೇನು ದೂರ ಇಲ್ಲ ನೋಡ್ರಿ, ಹತ್ರನೇ ಇದೆ ಇದು ಕೂಡ. ಹಾಗೆ ಗೋಲ್ ಗುಂಬಜು ಕೂಡ ಹತ್ರನೇ ಇದೆ ಅಂತೆ. ನೋಡಬೇಕು, ಇದನ್ನು ನೋಡ್ಕೊಂಡು ಫಸ್ಟ್, ಆಮೇಲೆ ಅದನ್ನು ನೋಡ್ಕೊಂಡು ಹೋಗಬೇಕಂತ ನಾವು ರಾತ್ರಿ ಒಳಗಡೆ ಎಲ್ಲ ಕ್ಯಾಚ್ ಮಾಡ್ತಾಯಿದ್ದೇವೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ನೋಡ್ರಿ ಯಾವ ಥರ ಐತೆ ಅಂತ. ಈ ಥರ ಇದೆ ನೋಡ, ಮೇಲೆ ತೋರಿಸ್ಬೇಕಂತ ನೋಡ್ರಿ ಇವರಿಗೆ. ಎಷ್ಟು ಚೆನ್ನಾಗಿ ಎಳೆಯಾಗಿದೆ ನೋಡ್ರಿ. ಇದು ಪುರಾತನ ಕಾಲದ್ದು. ಈ ಕಡೆ ನೋಡ್ರಿ ಫುಲ್ ಫೀಲ್ಡ್ ಇದೆ. ಈ ಥರ ಎಳೆ ಎಲ್ಲ ಫುಲ್ ಇದೇ ಥರ ಇದೆ ನೋಡ್ರಿ, ಎಳೆಯಾಗಿ. ಅದಕ್ಕೆ ಬಾರಾ ಕಮಾನ್ ಅಂತಾರೆ. ತಂಪು ಹೊತ್ತಿನಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ರಿ ಇದು. ಬಿಸಿಲಂದರೆ ಬಿಸಿಲು, ನಮಗಂತೂ ನಿಲ್ಲಕ್ಕಾಗ್ತಾಯಿಲ್ಲ ಇಲ್ಲಿ. ಸಿಟಿ ಒಳಗಡೆ ಇದೆ ಇದು, ದೂರ ಏನಿಲ್ಲ. ಹಾಗೆ ನೋಡಿ, ಇದೇನಿದು ಸಮಾಧಿನ? ಇದು ಯಾರು ಇದು ಸಮಾಧಿ? ನೋಡ್ರಿ ಈ ಥರ ಇದೆ ನೋಡ್ರಿ. ಎಲ್ಲ ಕಾಲೇಜ್ ಹುಡ್ರು ಎಲ್ಲ ಈ ಕಡೆ ಫೋಟೋ ಇದ್ರು ನೋಡ್ರಿ. ಎಲ್ಲರೂ ಶೂಟಿಂಗ್ ಎಲ್ಲ ನಡೀತಂತಪ್ಪ ಇಲ್ಲಿ. ತುಂಬ ಚೆನ್ನಾಗಿದೆ ಅಲ್ಲ, ಮತ್ತು ನೋಡಲಿಕ್ಕೆ ಫೋಟೋ ಹೊಡ್ಸ್ಕೊಳ್ಳಿಕ್ಕೆ ಆದರೂ ತುಂಬ ಸೀನ್ಸ್ ಚೆನ್ನಾಗಿದೆ. ಅದಕ್ಕಾಗಿ ನೋಡ್ರಿ ಸಮಾಧಿ ಇದು. ಇವಾಗ ಇನ್ನೂ ಜನ ಬರ್ತಾ ಇದ್ದಾರೆ ನೋಡ್ರಿ, ತುಂಬ ಜನ. ಬಾ ಈ ಕಡೆ ಹೋಗೋಣ. फोटो को तुम्हारे बेटे फोटो मार फोटो ಚಂದ ಇದೆ ಅಂತ ನೋಡ್ರಿ. ಈ ಕಡೆ ಬಂದು ನೋಡ್ಬೋದು ನೋಡ್ರಿ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ಲ ಬಂದು ನೋಡಿ, ಚೆನ್ನಾಗಿದೆ ಹೆಂಗಿದೆ ಅಂತ ನಮಗೂ ಕಮೆಂಟ್ಸಲ್ಲಿ ತಿಳಿಸಿ. ಚೆನ್ನಾಗಿದೆಯಾ ಅಂತ. ಬಾರಾ ಕಮಾನ್ ಅಂದರೆ ಫುಲ್ ಚೆನ್ನಾಗಿದೆ. ಈ ಥರ ಕಮಾನ್ ಒಂದೊಂದು, ಆ ಥರ 12 ಕಮಾನ್ ಇದ್ದಾವೆ ನೋಡಿ. ಅದು ಎಷ್ಟು ದೊಡ್ಡ ಇದೆ ನೋಡಿ ಗ್ರೌಂಡ್. ಅಂದರೆ ಸಿಟಿ ಒಳಗಡೆನೇ ಇದೆ. ಇಲ್ಲ ಕಾವಲುಗಳು ಎಲ್ಲರೂ ಇದ್ದೇ ಇರ್ತಾರೆ ಇಲ್ಲಿ, ಸಿಟಿ ಹೊಡ್ಕಂತ. ಎಲ್ಲ ಫೋಟೋಶೂಟ್ ಜನ. ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ನೋಡಿದ್ವಿ. ಸಮಾಧಿ ಅಲಿಯಾ ದಿಲ್ಶಾದ್ ಅವ್ರದ್ದು ಸಮಾಧಿ ಅಂತೆ, ಕೇಳ್ಕೊಂಡ್ವಿ ನಾವು ಕೂಡ. ಹಾಗೆ ಎಲ್ಲ ನೋಡ್ಕೊಂಡ್ವಿ, ಹೊರಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಹೋಗಿ ಹಾಗೆ ಬಿಜಾಪುರದ ಫೇಮಸ್ ಆದ ಗೋಲ್ ಗುಂಬಜನ್ನು ನೋಡ್ಕೊಂಡು ಹೊರಡ್ತೇವೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.